ಸದ್ಗುರು ಶಿವಾನಂದರನ್ನು ಹಾಗೆ ಸಕಲ ಸಾಧು ಸಂತರಿಗೆ ನಮಸ್ಕರಿಸುತ್ತಾ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮಜ್ಞಾನಿಗಳಿಗೆ ನಮಸ್ಕರಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಇಬ್ಬರು ಗುರುಗಳನ್ನ ಅಕ್ಕಪಕ್ಕ ಕುಂತಾರೆ. ಈಗ ಒಬ್ಬರು ಈ ಪ್ರಪಂಚವನ್ನು ಹೇಳಿಕೊಟ್ಟು ಈ ಪ್ರಪಂಚದ ಬಗ್ಗೆ ತಿಳಿಸ್ಕೊಟ್ಟು ಗುರು, ಇನ್ನೊಬ್ಬರು ಪಾರಮಾರ್ಥವನ್ನು ಹೇಳಿಕೊಟ್ಟಂಥ ಗುರುಗಳು ಅಕ್ಕಪಕ್ಕ ಕುಂತಾರೆ. ಒಂದು ಕಡೆ ಭಯಾನೂ ಆಗಿರುತ್ತೆ, ಒಂದು ಕಡೆ ಖುಷಿನೂ ಆಗಿರುತ್ತೆ. ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಆಧ್ಯಾತ್ಮ ಅಂದರೆ ಈ ಭೂಮಂಡಲದೊಳಗೆ ಬೇರೆ ಬೇರೆ ಪ್ರದೇಶದಾಗ ಬೇರೆ ಬೇರೆ ಜನಾಂಗಗಳು, ಬುಡಕಟ್ಟು ಸಮುದಾಯಗಳು, ಬೇರೆ ಬೇರೆ ನಾಗರಿಕತೆಗಳು ಆಗಿ ಹೋಗಿದ್ದಾವೆ. ಹಂಗೆ ನಮ್ಮ ಭರತ ಭೂಮಿಯಲ್ಲಿ, ಭರತ ಖಂಡದಲ್ಲಿ ಒಂದು ಸಂಸ್ಕೃತಿ, ಅದು ವೇದಾಂತದ ಸಂಸ್ಕೃತಿ. ಅದರಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಸ್ಮೃತಿಗಳು, ಶ್ರುತಿಗಳು, ಭಗವದ್ಗೀತೆ, ಹಿಂಗೆಲ್ಲ ಜ್ಞಾನ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಹಿಂಗೆಲ್ಲ ಜ್ಞಾನ ಐತಿ. ಎಲ್ಲ ನದಿಗಳು ಹರಿದು ಸಮುದ್ರ ಸೇರುವಂಗ ಎಲ್ಲವೂ ಮುಕ್ತಿನ ಹೇಳ್ಕೊಡ್ತಾವು. ಹಂಗೆ ಬೇರೆ 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 ಪ್ರದೇಶದ ಬೇರೆ 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 ವಿಚಾರಗಳದವು, ಜ್ಞಾನ ಐತಿ. ಆದ್ರೆ ನಮ್ಮ ಭಾರತದ ಎಷ್ಟು ತೀಕ್ಷ್ಣ, ಎಷ್ಟು ಸೂಕ್ಷ್ಮ ಐತಂತಂದ್ರೆ ಅದನ್ನು ತಿಳಿಯಕ್ಕೆ ಹೋದವ್ರು ಅದರಂಗೆ ಆಗಿಬಿಡ್ತಾರೆ. ಹೆಂಗೆ ಸಮುದ್ರದಿಂದ ಉಪ್ಪಾಗಿರ್ತೈತಿ, ಆ ಉಪ್ಪಿನ ಗೊಂಬಿ ಸಮುದ್ರ ನೋಡಕ್ಕೆ ಹೋದ್ರೆ ಸಮುದ್ರ ಆಗಿಬಿಡ್ತೈತಲ್ಲ, ಹಂಗೆ ದೇವರನ್ನ ನೋಡಕ್ಕೆ ಹೋಗಿ ದೇವ್ರ ಆಗಿಬಿಡ್ತಾರೆ. ಅಂಥ ಜ್ಞಾನ ಮತ್ತೆಲ್ಲಿಯೂ ಇಲ್ಲ. ಎಷ್ಟು ನಮಗೆ ಸೂಕ್ಷ್ಮ ವಿಚಾರಗಳನ್ನು ಹೇಳ್ಕೊಡ್ತಾರಂದ್ರೆ ನೀವು ಅಷ್ಟ ವಿಚಾರ ಮಾಡ್ರಿ, ಯಾವುದೇ ಗ್ರಂಥದೊಳಗಿಲ್ಲ ಇಂಥ ಜ್ಞಾನ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಿಮಗೆ ಅವಸ್ಥಾತ್ರಯಗಳು ಅಂತ ಬರ್ತಾವೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಗಾಢ ನಿದ್ರೆ. ಒಂದು ಅವಸ್ಥೆ ಒಳಗೆ ಒಂದು ಏನಿಲ್ಲ. ಈಗ ಉದಾಹರಣೆಗೆ ಎಚ್ಚರಿಕೆ ಅವಸ್ಥೆ, ಈಗ ನಾವು ಬೆಳಗ್ಗೆಯಿಂದ ಎದ್ದೀವಿ, ಇನ್ನು ಮಲಗುವವರೆಗೂ, ಗಾಢ ನಿದ್ರೆ ಬರುವವರೆಗೂ ಇದೇನು ಎಲ್ಲ ನೋಡ್ತೇವಲ್ಲ ನಾವು, ಜಡ ರೂಪದಿಂದ ದೃಶ್ಯಗಳನ್ನು ನೋಡ್ತೇವಲ್ಲ, ಇದೆಲ್ಲ ಗಾಢ ನಿದ್ರೆಗೆ ಹೋಗುವವರೆಗೂ ಅಷ್ಟೇ. ಆಮ್ಯಾಗ ಸುಳ್ಳಾಗಿಬಿಡ್ತೈತಿ, ಇಲ್ಲಂಗೆ ಆಗ್ಬಿಡ್ತೈತಿ, ಮನಸ್ಸು ಜೀವ ಆಗಿಬಿಡ್ತೈತಿ. ಮನಸ್ಸು ಜಾಗೃತ ಅವಸ್ಥೆ ಒಳಗೆ ಎಚ್ಚರಿಕೆ ಇದ್ದಾಗ ಕ್ರಿಯಾಶೀಲ ಆಗಿರ್ತೈತಿ. ಗಾಢ ನಿದ್ರೆಗೆ ಹೋದ್ರೆ ಏನೂ ಇಲ್ಲ, ಜೀರೋ. ಅದು ಅಜ್ಞಾನದಿಂದ ಆನಂದ ತೋರ್ತಲ್ಲಿ. ಹಂಗೆ ಬೆಳಗಿನ ಜಾವ ಸ್ವಲ್ಪ ಕನಸು ಬೀಳ್ತಾವೆ, ಬೆಳಗಿನ ಜಾವ ಕನಸು ಬೀಳ್ತಾವೆ. ಆ ಅವಸ್ಥೆ ಒಳಗೆ ಗಾಢ ನಿದ್ರೆ ಇಲ್ಲ, ಜಾಗೃತ ಅವಸ್ಥೆ ಇಲ್ಲ. ಕನಸಿನೊಳಗೆ, ಆ ಕನಸೊಳಗೆ ಏನೇನೋ ಪ್ರಪಂಚ ಕ್ರಿಯೇಟ್ ಆಗಿರ್ತೈತಿ, ಅದನ್ನೆಲ್ಲ ನೋಡ್ತೀವಿ. ಅವಾಗ ಸತ್ಯನ ಅನಿಸಿರ್ತೈತೆ ಅದು ಕನಸು. ಬೆಳಗಿನ ಜಾವ ಕನಸು ಕಾಣುವಾಗ ಕರೆನ ಅನಿಸಿರ್ತದ. ಅಯ್ಯೋ ಕೆಟ್ಟ ಕನಸು ಇತ್ತಂದ್ರೆ ಅವಾಗೂ ಹೆದರ್ಕೋತಿರ್ತೈತಿ ಮನಸ್ಸನ್ನ ಸೃಷ್ಟಿ ಮಾಡಿರ್ತೈತೆ ಅದನ್ನ ಕನಸು. ಬೆಳಗಿನ ಜಾವ ಆಲ್ಮೋಸ್ಟ್ ಅಲ್ಲಿ ಬೆಳಗಿನ ಜಾವ ಬೀಳ್ತಾವ ಕನಸು. ಮನಸ್ಸನ್ನ ಕ್ರಿಯೇಟ್ ಮಾಡಿರ್ತೈತಿ, ಮನಸ್ಸನ್ನೇ ಹೆದರ್ಕೋತಿರ್ತೈತಿ. ಆಮೇಲೆ ಎಚ್ಚರಿಕೆ ಆದ ತಕ್ಷಣ ಅದು ಸುಳ್ಳಾಗ್ಬಿಡ್ತೈತಿ. ಎಚ್ಚರಿಕೆ ಯಾವತ್ತಂತಂದ್ರೆ ಗಾಢ ನಿದ್ರೆ ಹೋಗಿ ಸ್ವಪ್ನಾವಸ್ಥೆ ಹೋಗಿ ಎಚ್ಚರಿಕೆ ಅವಸ್ಥೆ ಬಂದ ತಕ್ಷಣ ಅಪ್ಪ ಸುಳ್ಳು ಆಗ್ತದೆ. ಕೆಟ್ಟ ಕನಸಿದ್ರೆ ಖುಷಿ ಪಡ್ತೀವಿ, ಅಪ್ಪ ಸುಳ್ಳು ಆಗ್ಬಿಡೋದು. ಯಾರನ್ನೋ ಕೊಲೆ ಮಾಡಿರ್ತೇವೆ, ಜೈಲಿಗೆ ಹಾಕಿರ್ತಾರ, ಎಚ್ಚರಿಕೆ ಆದ ತಕ್ಷಣ ಅಪ್ಪ ಸುಳ್ಳು ಆಗ್ಬಿಡಂತೀವಿ. ಅದ ಸಿಹಿಗನಿಸಿತ್ತಂದ್ರೆ ಇವನು ಇನ್ನೂ ಸ್ವಲ್ಪ ಎಚ್ಚರ ಆಗಬಾರ್ದಾಗಿತ್ತಪ್ಪ ಅಂತ ಅನ್ಸತ್ತೆ. ಹಂಗೆ ಒಂದು ಅವಸ್ಥೆ ಒಳಗೆ ಒಂದು ಅವಸ್ಥೆ ಇಲ್ಲ. ಸ್ವಪ್ನಾವಸ್ಥೆ ಒಳಗಿದ್ದಾಗ ಗಾಢ ನಿದ್ರೆ ಇಲ್ಲ, ಎಚ್ಚರಿಕೆ ಅವಸ್ಥೆ ಇಲ್ಲ. ಹಂಗೆ ಈ ಮೂರು ಅವಸ್ಥೆಗಳನ್ನ ತಿಳಿಸಿಕೊಟ್ಟಿದ್ದು ನಮ್ಮದು ಅದ್ವೈತ ವೇದಾಂತ. ನಮ್ಮ ಭಾರತ ದೇಶದ ಮೂಲ ಇರೋದು, ಎಲ್ಲ ಮತಗಳಿರಲಿ, ಎಲ್ಲ ಮಾರ್ಗಗಳಿರಲಿ, ಹುಟ್ಟಿದ್ದ ವೇದಾಂತದಿಂದ. ವಚನಗಳನ್ನ ತಗೊಳ್ರಿ ನೀವು, ಅವು ಹುಟ್ಟಿದ್ದ ವೇದಾಂತದಿಂದ. ಯಾವುದೇ ಮಾರ್ಗ ಹಿಡಿದ್ರು ವೇದಾಂತನ ಅದಕ್ಕೆ ಮೂಲ. ಈ ಅವಸ್ಥೆ ಅವಸ್ಥಾತ್ರೆ ಒಂದೇ ಹಿಡ್ಕೊಳ್ರಿ ನೀವು. ಎಚ್ಚರಿಕೆ ಅವಸ್ಥೆ ಒಳಗೆ ನಮಗೆ ಸಮಾಧಾನ ಶಾಂತಿನೇ ಇಲ್ಲ. ಅಲ್ಲಿ ಜ್ಞಾನಿಗೆ ಮಾತ್ರ
ಸಮಾಧಾನ ಶಾಂತಿ ಇರ್ತೈತಿ. ಈ ಭೂಮಿ ಮ್ಯಾಗ ಹುಚ್ಚ ಆಸ್ಪತ್ರೆ ಒಳಗೆ ಇರ್ತಾರಲ್ಲ, ಅವ್ರು ಆರಾಮಿರ್ತಾರ, ಬಿಟ್ರೆ ಜ್ಞಾನಿಗಳು ಮಾತ್ರ ಆರಾಮಾಗಿರ್ತಾರೆ. ಅಂದ್ರೆ ಎಂಥ ಜ್ಞಾನ ರೀ? ಇದೆಲ್ಲ ಸುಳ್ಳು, ನನ್ನ ಕಣ್ಣಿಗೆ ತೋರುವ ಎಲ್ಲ ದೃಶ್ಯಗಳು, ಜಡವಸ್ತುಗಳು ಎಲ್ಲ ಸುಳ್ಳು, ಈ ಶರೀರ ಸುಳ್ಳು. ಈ ಶರೀರ ನಾವು ಅರಿತೇವೆ, ಇದನ್ನು ಮನಸ್ಸನ್ನು ಅರಿತೇವಿ, ಬುದ್ಧಿಯನ್ನು ಅರಿತೇವಿ, ಚಿತ್ತವನ್ನು ಅರಿತೇವಿ, ನಾನು ಎಂಬ ಅಹಂಕಾರವನ್ನು ಅರಿತೇವಿ. ಇವೆಲ್ಲವನ್ನು ಅರಿತೇವಲ್ರಿ, ಇದೆಲ್ಲ ಸುಳ್ಳು ಅಂತ ಹೇಳ್ಕೊಡುವಂಥ ಜ್ಞಾನ ಭಾರತೀಯ ಸಂಸ್ಕೃತಿ ಒಳಗೈತೆ. ಸಿದ್ಧಾರೂಢರ ಮಠಕ್ಕೆ ಹೋರಿ ನಿಲ್ಬೇಕಾರ ಸಿದ್ಧಾರೂಢರ ಮಠದ ಮುಂದೆ ಒಂದು ಗರುಡಗಂಬ ಐತ್ರಿ. ಆ ಗರುಡಗಂಬದ ಮುಂದೆ ಒಂದು ಅದಕ್ಕೆ ತಾಮ್ರದ ಇದು ಹಚ್ಚಾರ. ಒಂದ್ಸಾರಿ ನಾವು ಗುರುಗಳು ಹೋಗಿದ್ದೀವಿ. ನಾವು ಭಾಳ ಸರಿ ಸಿದ್ಧಾರೂಢ ಮಠಕ್ಕೆ ಹೋಗೇನ್ರಿ. ಆದ್ರೆ ಅದನ್ನ ಏನೂ ಅಬ್ಸರ್ವ್ ಮಾಡಕ್ಕೆ ಹೋಗಿದ್ದಿಲ್ಲ ನಾನು. ಗುರುಗಳು ಒಂದ್ಸರಿ ತೋರಿಸಿದ್ರು. ಸ್ಟೆಪ್ ಅದಾವಲ್ರಾಗ, ತಳಗಿಂದ ಕರ್ಮಿ, ಅದಾದ್ಮ್ಯಾಗ ಮುಮುಕ್ಷು, ಅದ್ರ ಮ್ಯಾಗ ಅಭ್ಯಾಸಿ, ಅದ್ರ ಮ್ಯಾಗ ಅನುಭಾವಿ, ಅದ್ರ ಪೂರ ಮ್ಯಾಗಿಂದ ಆರೂಢ. ಇದೇನ್ರಿ ಬಸವರ ಅಂತ ಕೇಳಿದ್ರು. ನನಗೆ ಗೊತ್ತಿರಿ, ಗುರುಗಳು ಹೇಳ್ದಾಗ ಗೊತ್ತ. ಕರ್ಮಿ ಅಂತಂದ್ರೆ ಕಣ್ಣಿ ಕಾಣುವ ದೃಶ್ಯಗಳು, ಎಚ್ಚರಿಕೆ ಅವಸ್ಥೆ, ಸ್ವಪ್ನಾವಸ್ಥೆ, ಇದೆಲ್ಲವನ್ನು ಸತ್ಯ ಅಂತ ತಿಳ್ಕೊತೀವಲ್ಲ, ಇದು ಕರ್ಮಿ. ಇದು ಹುಡ್ತತಿ, ವಿಕಾಸ ಆಗತ್ತ, ವಿನಾಶ ಆಗತ್ತ, ಒಂದಿಲ್ಲ ಇಲ್ಲಂಗೆ ಆಗತ್ತೆ. ಕರ್ಮಿಗೆ ಇದೇನು ಗೊತ್ತಿರೋದಿಲ್ರಿ. ನಡೆಯುವ ಪ್ರತಿಯೊಂದೂ ಇದೆಲ್ಲ ಸತ್ಯ ಅಂತ ತಿಳ್ಕೊತಾನ. ಅವನ ಮನಸ್ಸು ಏನಾಗುತ್ತೆ, ಇದೆಲ್ಲ ಜಾಗ್ರತ ಅವಸ್ಥೆ ಒಳಗೆಲ್ಲ ಸತ್ಯ ಅಂತ ತಿಳ್ಕೊತಾನ. ಆದರೆ ಇದೆಲ್ಲ ಸುಳ್ಳು ಅಂತ ಗೊತ್ತೇ ಇರೋದಿಲ್ರಿ ಅವಂಗೆ. ತೋರುವ ದೃಶ್ಯ ಎಲ್ಲ ಸುಳ್ಳು ಅಂತ ಗೊತ್ತೇ ಇರೋದಿಲ್ರಿ ಅವಂಗೆ. ಅದರೊಳಗೆ ಅವ್ನು ಆನಂದ ಪಡ್ತಾನ, ದುಃಖ ಪಡ್ತಾನ. ಹಂಗೆ ಮುಮುಕ್ಷುಗೆ ಸ್ವಲ್ಪ ತಿಳುವಳಿಕೆ ಇರ್ತೈತ್ರಿ. ಈ ಜಾಗ್ರತ ಅವಸ್ಥೆ ಒಳಗೆ ಏನೈತಿ ಎಲ್ಲ ಅಡಗ್ತೈತಿ. ಹುಟ್ಟಿದ್ದಿಂದ ಒಂದಿನ ಸಾಯ್ತೈತಿ, ಉತ್ಪತ್ತಿ ಆಗ್ತೈತಿ, ವಿಕಾಸ ಆಗ್ತೈತಿ, ವಿಕಾರ ಆಗ್ತೈತಿ, ಒಂದಿನ ವಿನಾಶ ಆಗ್ತೈತಿ ಅನ್ನೋದು ಗೊತ್ತಿರೋದ್ರಿ ಯಾರಿಗ್ರಿ? ಮುಮುಕ್ಷುಗೆ. ಅವಂಗ ಎಲ್ಲ ಮಾಹಿತಿ ಇರ್ತೈತಿ, ನಾಲೆಜ್ ಇರ್ತೈತಿ. ಆದ್ರೆ ಅಭ್ಯಾಸ ಮಾಡಕ್ಕೆ ಆಗ್ತಿರೋದಿಲ್ರಿ ಅವಂಗೆ ಈ ಸಂಸಾರ ಜಂಜಾಟದೊಳಗೆ. ಯಾಕಂದ್ರೆ ಜನ್ಮಾಂತರದ ಪ್ರಬಲ ಸಂಸ್ಕಾರ ಇರ್ತೈತಿ ಹೊರಗಡೆ ತಿರುಗಿ ಮನಸ್ಸಿಗೆ. ಹಂಗೆ ಕೆಲವೊಂದಿಷ್ಟು ಜನ ಅಭ್ಯಾಸ ಮಾಡ್ತಿರ್ತಾರೆ, ಶರಣರು, ಕೋಟಿಗೊಬ್ಬ ಶರಣ ಅಂತಾರಲ್ರಿ. ಕೆಲವೊಂದಿಷ್ಟು ಜನ ಅಭ್ಯಾಸ ಪ್ರತಿದಿನ ಅಭ್ಯಾಸ ಮಾಡ್ತಾರೆ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಿರ್ತಾರೆ ಕೆಲವೊಂದಿಷ್ಟು ಜನ. ಅದನ್ನು ಎಚ್ಚರಿಕೆ ಅವಸ್ಥೆ ಒಳಗಿದ್ದಾಗ ಅಭ್ಯಾಸ ಮಾಡ್ತಿರ್ತಾರೆ. ಅಭ್ಯಾಸ ಮಾಡಿ 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 ಇದೆಲ್ಲ ಸುಳ್ಳು, ಅವ್ರ ಸ್ಥಿತಪ್ರಜ್ಞೆಯಲ್ಲಿ ಹೋಗ್ಬಿಡ್ತಾರೆ ಅವರು. ಇದೆಲ್ಲ ಸುಳ್ಳು ಅಂತ ಗೊತ್ತಾಗಿ ಅನುಭವ ಆಗ್ಬಿಡ್ತಾರೆ ಅವ್ರಿಗೆ. ಅನುಭಾವಿ, ನೆಕ್ಸ್ಟ್ ಶ್ರೇಷ್ಠವಾದ ಅನುಭಾವಿ. ಅವೇನಾಗ್ತಾನ್ರಿ, ಅವ್ನು ಬೇಕಾದಂಗೆ ಹೊಗಳ್ರಿ, ತೆಗಳ್ರಿ, ಚಪ್ಪಲಿ ಹಾರ ಹಾಕ್ರಿ. ಸಿದ್ಧಾರೂಢರನ್ನ ತಗೋರಿ, ತೇರೊಳಗೆ ಎಳಿತಿರ್ತಾರ, ಒಬ್ಬ ಚಪ್ಪಲಿ ಓದ್ಬಿಡ್ತಾನೆ ಮಕ್ಕಕ್ಕೆ. ಸಿದ್ಧಾರೂಢ್ರಿ ಅವ್ನು ಬಡ್ಕೊತ ತುಂಬಿರ್ತಾರ ಸಿದ್ಧಾರೂಢ ಜರ್ಕಲೆ. ಅವಾಗ ಅವ್ನು ಬಡಿಬೇಡ್ರಿಪ್ಪ ಅಂತಾರೆ ಸಿದ್ಧಾರೂಢರು. ಅವ್ನು ಯಾಕೆ ಬಡಿತೀರಿ? ನೀವು ಯಾಕೆ ಬಾಳೆಹಣ್ಣು ಉತ್ತತ್ತಿ ಹೋಗಿದ್ರಿ? ನಿಮ್ಮ ಭಕ್ತಿಯಿಂದ ಹೋಗೋದ ನಿಮ್ಗೆ ಆನಂದ ಆಗ್ತದೆ ಅಂತ ಹೋಗಿದ್ರಿ ಇಲ್ಲೋ? ಹಂಗೆ ಅವಂಗೆ ನನಗೆ ಚಪ್ಪಲಿ ಹೋಗೋದ್ರಿಂದ ಅವ್ಗೆ ಆನಂದ ಆಗ್ತದೆ, ಅದ್ರ ಬಗ್ಗೆ ಬಿಡ್ರಿ. ಅಂದ್ರೆ ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅವ್ರು. ಈ ಜಾಗ್ರತ ಅವಸ್ಥೆ ಒಳಗೆ ಆಗು ಹೋಗುಗಳು ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ಶರೀರ ಸಂಬಂಧಪಟ್ಟದ್ದು ನನಗೇನು ಅವ್ರ ಸಂಬಂಧನೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಹಿಂಗೆ ಅನುಭವಿಗೆ ಇದ್ದ ಮುಂದೆ ಆರೋಢ ಸ್ಥಿತಿ ಹೋದಾಗ ಸ್ಥಿತಪ್ರಜ್ಞನಾಗಿಬಿಡ್ತಾನೆ ರೀ. ಜಗತ್ತಿನ ಆಗು ಹೋಗುಗಳಿಗೆ ಮನಸ್ಸು ವಿಚಲಿತ ಆಗೋದಿಲ್ಲ, ಒಂದು ದೃಢವಾಗಿ ಬರ್ತೈತೆ ರೀ ಅವನು. ಇಂಥ ಜ್ಞಾನ ಭಾರತೀಯ ಸಂಸ್ಕೃತಿ ಒಳಗೈತೆ. ಅದಕ್ಕೆ ಇವತ್ತೊಂದಿನ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು.